ಏ ಇವತ್ತು ಯಾರು ಕೂಲಿಯಕ್ಕೆ ಬರಲಿಲ್ವೇನೆ? ಬೆಂಕಿಲತ್ತ ಬರಲಿದ್ಲಲ್ಲ, ಕಡಲಕ್ಕೆ ಗಿಡಕ್ಕೆ ಇನ್ನೂ ಬಂದಿಲ್ಲಲ್ಲ, ಎದಕ್ಕ? ಓ ನೀವಿಬ್ರು ಇಲ್ಲೇ ಇದ್ದೀರಾ? ನಾನು ಈಗ ನಿಮ್ಮಟ್ಟಿ ತಗೋ ಬಂದು ಅವರಟ್ಟಿ ತಗೋ ಹೋಗ್ಬೇಕಲ್ಲಪ್ಪ ಅನ್ಕಂಡು ನೀವಿಬ್ರು ಇಲ್ಲ ನಿಂತಿರೋದು ಭಾಳ ಖುಷಿ ಆಯ್ತು ನೋಡ್ರಿ. ಓ ಬೆಂಕಿಲತ್ತ ನೀನೇನಾ ಬಾ, ಎದಕ್ಕೆ ಇವತ್ತು ಶೇಂಗಾ ಕಿಳಕ್ಕೆ ಬರಕ್ಕ ಅಂತ ಅಂದ್ಬಿಟ್ಟು ಶೇಂಗಾ ಬಳಿ ಕಿಳಕೊಮ್ಮ ಬರಕ್ಕ ಅಂದ್ಬಿಟ್ಟು ಇವತ್ತು ಯಾಕೆ ಇಟ್ಟದ್ರ ಬಂದೇ ಇಲ್ಲ ನೀನು ಅಟ್ಟಿ ತಕ? ಯಾಕೋ ಮಾಡಕ್ಕೆ ಹೋದೈತಿ, ಸುಮ್ಕ ಮಳೆಗೆಳೆ ಬಂದ್ರೆ ಹಾಕಿತ್ತಿದ್ದೆಲ್ಲ ಹೋಗ್ಬಿಡ್ತಾವ. ಆಗ ಬೇರೆ ನಾನು ಎಲ್ಲ ಸ್ವಾನ ಒಯ್ದೈತಿ, ಅದಕ್ಕೆ ನಮ್ಮ ಅಯ್ಯಪ್ಪನವ ಬೇಡ ಸುಮ್ಕಿರು, ಒಣಗಬೇಕು ಬೇಸು, ಒಣಗಿದ್ರೆ ಶೇಂಗಾ ಬಳ್ಳಿ ಚೆನ್ನಾಗಿ ಬರ್ತಾವ. ಈಗ ಸಸಿ ಹಂಗೆ ಕಿತ್ಬಿಟ್ರೆ ಕಡಲೆಕಾಯಿ ಚೆನ್ನಾಗಿರಕ್ಕಿಲ್ಲ, ಆಮ್ಯಾಗ ಒಂದು ತಿಂಗ ಒಣಗಿಸ್ಬೇಕು, ಯಾಕೆ ಸುಮ್ಮನೆ ಅಂತಿದ್ದ, ಅದಕ್ಕೆ ಬೇಡ ಅಂತ ಹೇಳೋಮ್ಮ ಅಂತ ಬಂದು. ಏ ಇರಮ್ಮ ಭಾಗ್ಯ, ಓ ಬೋರಮ್ಮ, ಏನು ಎದಕ್ಕೆ ಇಲ್ಲಿಗೆ ಬಂದು? ಏನಾರು ಹೇಳ್ಬೇಕಿತ್ತೆ? ಅದೇನಿಲ್ಲ, ಇವತ್ತು ನೀವೆಲ್ಲರೂ ಕೂಲಿಯಕ್ಕೆ ಹೋಯ್ತೀರಿ? ಇಲ್ಲವೋ ಎಲ್ಲೂ ಹೋಗಕ್ಕಿಲ್ಲ, ಯಾಕ? ಏನ್ಕಾರ ಬರ್ಬೇಕಿತ್ತೆ ಕೂಲಿಯಕ್ಕ? ನಾನು ಬರ್ತೀನಿ ಹೇಳು. ಅಲ್ಲ ಕಣೆ ಬೆಂಕಿಲತ್ತ, ನೀನಾರು ಈಗಾರು ಹಟ್ಟಿಯಾಗಿ ಕುಂದ್ರತಿ ಅಂದ್ರೆ ಈಗಲೂ ಬಿಡೋಕ್ಕಿಲ್ಲೇನ? ಕೂಲಿಯಕ್ಕೆ ಬರ್ತೀನಿ ಹೇಳವ ಅಂತೀಯಲ್ಲ, ಏಟಂತ ಕೂಲಿ ಮಾಡ್ತೀಯವ? ಮಾಡಿ ನಿನ್ನ ಜೀವನ ಸೌದ್ ಬಿಟ್ಟಿಯಲ್ಲ, ಬೇಡ ತಕ್ಕ ಮನೆಯಾಗಿರು, ಯಾಕೆ ಬರಕ್ಕೆ ಹೋಯ್ತಿ? ನೀನೇನು ಬರವ ಹಿಂಗಂತಿ? ಇವಾಗ ರೊಕ್ಕ ಬಂದೈತೆ ಅಂದ್ಬಿಟ್ಟು ನಾವು ಕೂಲಿ ಮಾಡೋದು ಬಿಟ್ಬಿಟ್ರೆ ಭಗವಂತ ನಮ್ಮನ್ನು ಬಿಡ್ತಾನೇನ? ಇವತ್ತು ರೊಕ್ಕ ದುಡ್ದು ಇಟ್ಕೊಂಡ್ರೆ ನಾಳೆ ದಿನ ನನ್ನ ಮಕ್ಳ ಹತ್ರ ಕೈ ಚಾಚೋಕೆ ಇಲ್ದ ಹೋಯ್ತವ, ಹೌದು ತಾನ? ಅದಕ್ಕೆ ನಾನು ಕೂಲಿ ಮಾಡ್ತೀನವು, ನನ್ನ ಜೀವ ಇರೋವರೆಗೂ ಕೂಲಿಯಕ್ಕೂ ಹೋಗ್ತೀನಿ. ನಾನು ಕೂಲಿಕೆ ಅವು ಇವು ಈಗ ರೆಡಿ ಅವ್ರು ಸಿಕ್ಕಿರತ್ಕ ಪರವಾಗಿಲ್ಲ, ಎಲ್ಲ ಜವಾಬ್ದಾರಿ ನನಗೆ ವಹಿಸವ್ರ. ಈಗ ಶೇಂಗಾ ಅವು ಇವು ಹಾಕಂದೀವಿ, ಈಗ ಕನಕಾಂಬ್ರ ಗಿಡನ ಹಾಕ್ಬೇಕಂತ ಅನ್ಕೊಂಡಿನಿ. ನಾನು ನೀನು ಕನಕಾಂಬ್ರ ಗಿಡ ಹಾಕಿಯಲ್ಲ, ನಮ್ಮೂರಾಗ ಯಾರೂ ಹಾಕಿಲ್ಲ, ನೀನು ಒಳ್ಳೆ ರೊಕ್ಕ ದುಡಿತಿದೆಯಲ್ಲ ಕನಕಾಂಬ್ರ ಗಿಡದಾಗ. ಅದ ತಿಂಗ್ಳಿಗೆ ಇಲ್ಲಾಂದ್ರೂ ಒಂದು 30,000 ದುಡ್ಡು ಕೊಡುತ್ತೆ ಕಡೆ, ಇಲ್ಲಾಂದ್ರೆ 30,000 ದುಡಿಯುತ್ತಾ, ಖರ್ಚು ಪರ್ಚು ಎಲ್ಲ ಕಳೆದು 30,000 ಹಾಕಿರೋದೊಂದು ಎಕರೆಗೆ ಒಳ್ಳೆ ರೊಕ್ಕ ಎತ್ಕೊಬೋದು ತಕ್ಕ. ಆದ್ರೂ ನಮ್ಮ ಊರಾಗ ಯಾರು ಹಾಕಿಲ್ಲವ ಕನಕಾಂಬ್ರ ಗಿಡ, ಆದ್ರೆ ನೀನು ನೋಡಿ ಏಟ್ ಬೇಸ್ ಹಾಕಿದಿ, ಭಾಳ ಚಲೋ ಹೊತ್ನಾಗೂ ಹಾಕಿದಿ, ಒಳ್ಳೆ ರೊಕ್ಕ ಮಾಡ್ಕೊಂತಿತ್ತಕ. ರೊಕ್ಕ ಮಾಡಿದ್ರು ಮಂದಿಗೆ ಯಾರಿಗೂ ಕೊಡೋಕ್ಕಿಲ್ಲ ಕಣೆ. ಇರು ಕಷ್ಟ ಅಂದವ್ರಿಗೆ ಮಾತ್ರ ಕೈ ಮಾತ್ರ ಬಿಡೋಕ್ಕಿಲ್ಲ. ಬೋರಮ್ಮ ಬೋರ ಇಬ್ರು ಆಟಿ, ಅದಕ್ಕೆ ಒಳ್ಳೆ ಸಂಬಂಧ, ಒಳ್ಳೆ ಜೋಡಿ ಇಬ್ರಿಗೂ ಬೇಸು ವಯಸ್ಸಾಗಿದ್ರು ಒಳ್ಳೆ ಸಂಬಂಧನ ಮದುವೆ ಆಗೋರು ನೋಡು. ಒಳ್ಳೆ ಆತ ಬೋರಪ್ಪನವ, ಆತನು ಕನಕಾಂಬ್ರ ಗಿಡಕ್ಕೆ ನೀರು ಹಾಯಿಸೋದೇನು ಕೇಳ್ತಿ, ಮತ್ತು ಹೂವಿನ ಗಿಡ ಎಲ್ಲ ಹೂವೆಲ್ಲ ನೋಡ್ಕೊಳ್ಳೋದೇನು ಕೇಳ್ತಿ, ಭಾಳ ಚಲೋ ಮಾಡ್ತಾನಪ್ಪ. ಅಯ್ಯೋ ಬಿಡ್ರೆ ಅಮ್ಮನೀರ, ಏನು ಹೋಗ್ಲತ್ರಿ? ನಾವೇನು ಯಾರಿಗೂ ಕಷ್ಟ ಅಂದವ್ರಿಗೆ ಬಿಟ್ಟಿಲ್ಲ ಮಾಡಿಲ್ಲ ಅನ್ನೋದೇನಿಲ್ಲ. ನನಗೂ ಕಷ್ಟದಲ್ಲೇ ಬಂದವರು ನಾವು ವಯಸ್ಸಾಗಿವಿ ನೋಡು, ಹೊರ ಕೂದಲು ಬಂದವ ಅಂದ್ಬಿಟ್ಟು ಮಂದಿ ನೂರು ಮಾತಾಡ್ತಾರೆ. ನಾನು ಅವನ್ನ ಮದುವೆ ಆಗಿನಿ ಅಂದ್ಬಿಟ್ಟು ಹೊರಕ್ಕೆ ಬರೋಕೆ ಆಗೋಕ್ಕಿಲ್ಲ ಕಣ್ರೆ, ಮಂದಿ ಬಾಯಿ ಬಂದ ಮಾತಾಡ್ತಾರೆ. ಅದ್ರಾಗ ನಿಮ್ಮ ಜಯಮ್ಮಂತು ಊರ ಜೊತೆ ಎಲ್ಲ ನಾನು ಏನಾರು ದಡ್ಡಿಗೆ ಹೋಗ್ತಾ ಇದ್ರೆ ಬರೀ ಆಡ್ಕೊಂಡು ನಗ್ತಾಳ. ನಂಗೆ ಆ ಜಯಮ್ಮನ ಹೆಸ್ರು ಹೇಳ್ಬೇಕನ ಬರಮ್ಮ, ನಂಗೆ ಆಕಿ ಹೆಸ್ರು ಹೇಳಿದ್ರೆ ಒಳಗಿಂದ ಉರಿಯುತ್ತಾ. ಸರಿ ತಕ್ಕ ನಾವು ಬರ್ತೀವಿ, ನಡಿ ಕೂಲಿಯಕ್ಕೆ ಹೋಮಂತೆ. ಸುಮ್ಮನೆ ಭಾಳ ಟೈಮ್ ಐತಿ ಈಗಲಿಗೆ, ಮೊದಲ ಲೇಟಾಗಿ ಬಂದು ಆಮ್ಯಾಗ ಆ ಕಡೆಯಿಂದ ಲೇಟಾಗಿ ಕಳಿಸ್ತಿ, ಬಾ ಹೋಮಂತ. ಹ್ಞೂ ಸರಿ, ನೀವು ಕನಕಾಂಬ್ರ ಗಿಡದ ಹತ್ರ ಇರ್ತೀನಿ, ಬಟ್ನ ಬರ್ರಿ ಸರಿ ಏನ? ಇವತ್ತು ಹೂವು ಕೊಯ್ಯಕ್ಕೆ ಬರ್ರಿ, ನಾಳೆ ಗೊಂಡೆ ಮುರಿಯಕ್ಕೆ ಬರೋರಂತ. ಗೊಂಡೆ ಎಲ್ಲ ಮುರ್ದು ಹಾಕಮ್ಮ ನಾಳಕ. ಲಕ್ಷ್ಮೀನು ಬರ್ತೀನಿ ಅಂದೊಳಕ, ನಾನು ಹಾವು ಕಟ್ತಿತ್ತಲ್ಲ ಎದು ಕಮ್ಮಿ ಬರಕ್ಕೆ ಹೋಯ್ತಿ ಅಂದು ನಂಗೆ ಬೇಜಾರಾಗುತ್ತಾ? ನಿಮ್ಮ ಕನಕಾಂಬ್ರ ಗಿಡ ನೋಡ್ತೀರಾ, ನಂಗೆ ಭಾಳ ಖುಷಿ ಆಗುತ್ತೆ. ಬರ್ತೀನಿ ಅಂದವಳು ಹಾಕಿನವ, ಬರ್ರಿ ಹೋಮಂತ. ಏನೇ ಪತಿಮಾ ಎದಕ್ಕೆ ಬಂದಿಯೇ? ಇರಮದ ಹಕ್ಕ ಬಗೆದ ಹಕ್ಕ, ನಂಗೆ ಅದ್ರ ನಿನ್ನ ಮಾತುಗಳಿಗೆ ಭಾಳ ಚಂದ ಕಣೆ, ನಂಗೆ ಇಷ್ಟ ಭಾಳ. ಅಕ್ಕ ನಿಮ್ದಕ್ಕೆ ಯಾರ್ದಾರು ಕೂಲಿಗೆ ಹೇಳಿದ್ರೆ ನಮ್ಗೆ ಹೇಳಿ, ನಮ್ದಕ್ಕೆ ಮನೆಯವ್ರಿಗೆ ಸ್ವಲ್ಪ ತಲೆಗೆ ನೋವು ಅಂದ್ಬಿಟ್ಟು 1 ವಾರದು ಆಯ್ತು, ಮನೆಯಲ್ಲೇ ಇದ್ದಾರೆ ಸಲೀಮ್ದು. ಅದಕ್ಕೆ ಕೂಲಿಯಕ್ಕಾದ್ರೆ ಬರ್ತೀನಿ, ನಿಮ್ದಕ್ಕೆ ಯಾವ್ದಾದ್ರು ಕೂಲಿಗೆ ಇದ್ರೆ ಹೇಳಿ ಅಕ್ಕ. ಅಯ್ಯೋ ಅದಕ್ಕೇನೆ ಆಯ್ತು ಮಾರೈತಿ, ಈಗ ತಾನೇ ಬೋರಮ್ಮ ಹೇಳ್ತಿದ್ಲು ಕನಕಾಂಬ್ರ ಕೇಳಕ್ಕ ಕುಯ್ಯಕ್ಕ ಬರ್ರಿ ಅಂತ ಹೇಳಿ, ಕನಕಾಂಬ್ರ ಕುಯ್ಯಕ್ಕೆ ಹೋಗಂತ ಬರ್ತೀಯೇನ? ಅಯ್ಯೋ ಬಾರೆ ಅಮ್ಮಣಿ, ನೀನು ಒಬ್ಬಾಕಿನೇನು ಬೇಡ ಅಂತೀವೇನ? ಎಲ್ಲರೂ ಬರ್ತಾವ್ರೆ ಕಣ್ಬಾ, ಲಕ್ಷ್ಮಿನೂ ಬರ್ತಾವಳ, ಆಕೆಗೂ ಹೇಳಿ ಬಂದೀನಿ, ಹೊಲ್ದತ್ರಕ್ಕೆ ಬರ್ತೀನಿ ಅಂದವ್ರ. ನಾನು ಬುತ್ತಿ ತಗೊಂಡು ಬರ್ತೀನಿ, ಅಷ್ಟೊಳಗೆ ಬಂದು ಹೂವು ಬಿಡಿಸ್ತಾರೆ ಸರಿ ಏನ? ಅಯ್ಯೋ ಅಮ್ಮ, ನಿಮ್ದಕ್ಕೆ ಎಷ್ಟು ದೊಡ್ಡಗೆ ಮನಸ್ಸು ಇದೆ. ಬೇರೆದು ಯಾವ್ದಾರು ಹಾಗಿದ್ರೆ ನಿಮ್ದಕ್ಕೆ ಹೀಗ ಬಂದಿದೆ ಕಣೆ, ನಿಮ್ದಕ್ಕೆ ಬೇಡ ಹೋಗು. ನಮ್ದಕ್ಕೆ ಕುಲಿಯಕ್ಕೆ ಹುಡುಗಿರು ಹೆಂಗಸರು ಸಿಕ್ಕಿದ್ದಾರೆ, ನಿಮ್ದಕ್ಕೆ ಬೇಡ ಅಂತ ಹೇಳಿ ಬೈತಿದ್ರು. ಆದ್ರೆ ನಿಮ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತೀರಾ, ನಮ್ದಕ್ಕೆ ನೀವೆಂದ್ರೆ ತುಂಬಾನೇ ಇಷ್ಟ ಅಮ್ಮ. ನಂಗೆ ನೀವೆಲ್ಲ ನನ್ನ ಅಮ್ಮ ಅಜ್ಜಿ ಅನ್ನೋದು ಭಾಳ ಇಷ್ಟ. ಅದ್ರಾಗು ಲಕ್ಷ್ಮಿ ಅಂತೂ ಮುದ್ಕಿ ಅಂತ ನಂಗೆ ಭಾಳ ಇಷ್ಟ ಗೊತ್ತಾ ನೀವೆಲ್ಲ ಮಾತಾಡೋದು. ನನಗೆ ನನ್ನ ಮಕ್ಕಳು ದೂರ ಅವರ ಪಾರಿನೂ ಅಲ್ಲಿ ಇಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟವ್ರ. ನನಗೆ ತಿನ್ನಕ್ಕೆ ಉಣ್ಣಂಗೆ ಹಾಕ್ತಾರ, ಆದ್ರೆ ನನಗೆ ನೆಮ್ಮದಿನ ಸಿಗೋಕ್ಕಿಲ್ಲ. ಆದ್ರೆ ನಾನು ಇಲ್ಲಿ ಮಾಡೋ ಕೆಲಸಕ್ಕೆ ನನಗೇನೋ ಒಂಥರ ಖುಷಿ ಕಣ್ರಮ್ಮ. ನೀನು ಸಾಯ್ಬೇಕಾರ ಕನಕಾಂಬ್ರ ಗಿಡ ನನಗೆ ಬರ್ಕೊಡು ಸರಿ ಏನ? ನೀನು ಉಳ್ಳಾಗಡ್ಡೆ ಬಳಿದು ಹೊಲ ನನಗೆ ಬರ್ಕೊಡು ಸರಿನಾ? ನೀನು ಕೋತುಂಬ್ರಿ ಹೊಲ ನನಗೆ ಬರ್ಕೊಡು. ನಮಗೆ ಅವ್ರದಕ್ಕೆ ಹೇಳೋದು ಬೇಡ, ನಿಮ್ದಕ್ಕೆ ಮನೆ ಐತಲ್ಲ, ನಿಮ್ದಕ್ಕೆ ಮನೆ ನಮ್ದಕ್ಕೆ ಬರ್ಕೊಟ್ಬಿಡಿ. ಅಷ್ಟೇ ಸಾಕಬೇಕಾರೆ ನನ್ನ ಬರ್ಕೊಂಬಿಡ್ರಿ, ನನ್ನಂತಕ ನೀವು ಬೋರ್ ಮಾವನಂತ ತಾತನಂತಕ ಇಬ್ರು ಒಂದಂತಕ ಬರ್ಕೊಂಬಿಡ್ರಿ ಸರಿನಾ? ಆದ್ರೂ ನಾವು ಮಾತ್ಕೊಳ್ಳೋ ತಮಾಷೆ ಆಗ್ತಕ್ಕಂದು ನಮ್ಮ ಜೊತೆ ನಗ್ನಗ್ತಾ ಇರ್ತೀಯಲ್ಲಮ್ಮ, ನಂಗೆ ಅದಾ ಭಾಳ ಖುಷಿ ಅವ. ನನಗಂತೂ ಎಷ್ಟು ಖುಷಿ ಆಗ್ತಾವೆ ಗೊತ್ತೇನ, ನೀನು ಈ ಥರ ನಕ್ಕಂತ ಎಲ್ಲರಿಗೂ ಸಮಾಧಾನ ಹೇಳ್ಕೊತ ಇರೋದು. ಯಾರಿಗೂ ಸಿಗೋಕ್ಕಿಲ್ಲ ಇಂಥ ಅಜ್ಜಿ ಇಂಥ ತಾತ. ನಾವೆತ್ತೀವಿ ಅಂದ್ರುವ ಇದು ನಮ್ಮ ಮೊಮ್ಮಕ್ಳಾಗಿ ಬಂದವ್ರೆ ಅಂದ್ರುವ
ನಮ್ಮನ್ನು ನೋಡ್ಕೊಂತಾರ ಇಲ್ವ ಅನ್ನೋ ಪರಿಸ್ಥಿತಿ ಇರುತ್ತೆ. ಆದ್ರೆ ನಾವು ನೋಡು ಕೊಡ್ರಿ ಅಂದ್ರು ನೀವು ನಕ್ಕಂತಾರ ಮಾತಾಡ್ತೀವಿ. ಅದೇ ಬೇರೆ ಯಾರು ಮಂದಿ ಆಗಿದ್ರೆ ನನ್ನ ಮಕ್ಳಿಲ್ವಮ್ಮಿ ನಿನ್ಗೆ ಕಮ್ಮಿ ಕೊಡಬೇಕು ಅಯ್ಯೋ ದರಿದ್ರದವ ಅಂತನೋರು. ಆದರೆ ಏಟ್ ಪ್ರೀತಿ ತೋರಿಸ್ತೀನಿ ನೋಡ. ಇವಾಗೇನವ ರೊಕ್ಕ ಇವತ್ತಿರುತ್ತಾ ನಾಳೆ ಹೋಗ್ಬಿಡುತ್ತಾ ಜನ ಸಂಪಾದನೆ ಮಾಡೋದು ಮತ್ತೆ ನಕ್ಕೊಂತ ಇರೋದು ಅವೆಲ್ಲ ಮತ್ತೆ ಬರ್ತವೇನ. ನಗದೇ ಇರೋಂಗೆ ಇದ್ಬಿಟ್ರೆ ನಾವು ಯಾವತ್ತು ನಗ್ತೀವಿ ಹೇಳು. ಎಲ್ಲ ಖುಷಿಯಾಗಿ ಹೋಗ್ಬೇಕಮ್ಮಣಿ. ಸರಿ ಬರ್ರಿ ಲಕ್ಷ್ಮೀನವ ಪಟ ಬಂದಿರ್ತಾಳೆ. ನಾ ಬುತ್ತಿ ಹೊತ್ಕೊಂಡು ಬತ್ತೀನಿ ಅಷ್ಟೊಳಗೆ. ನಡೀರಿ ಕನಕಾಂಬ್ರ ಹೂವು ಬಿಡ್ಸೋಕೋಮಂತ ಬರ್ರಿ. ಆರು ನೋಡೆ ಬೋರ ಮುಂದೆ ಕನಕಾಂಬ್ರ ಹೂವು ಏಟು ಚೆನ್ನಾಗವಲ್ಲ. ಬಿಡ್ಸಿದ್ರೆ ಒಳ್ಳೆ ರೊಕ್ಕ ಆಗುತ್ತೆ ತಗ. ಈರಮ್ಮದು ಅಕ್ಕ ಬಗೆದು ಅಕ್ಕ ನಮ್ದಕ್ಕಿಂತ ಮುಂಚೆ ನೀವೇ ಬಂದ್ಬಿಟ್ಟಿದ್ರಾ? ಬೇಗ ಕೊಯ್ಯೋಣ ಬನ್ನಿ ನಮ್ದಕ್ಕೆ ಫಾಸ್ಟಾಗಿ. ನಾವಿಬ್ರು ಈ ಕಡೆ ಸ್ವಲ್ಪ ಕುಯ್ಕೊಂಬತ್ತೀವಿ, ನೀವಿಬ್ರು ಆ ಕಡೆ ಸ್ವಲ್ಪ ಕುಯ್ಕೊಂಬರ್ರಿ ಪಟಾಪಟ್ನ ಆಯ್ತವ. ಆದ್ರೂ ನೀ ಏನಾರು ಒಂದು ಕೈ ಕನಕಾಂಬ್ರ ಹೂವು ಬಿಡ್ಸಕ ಒಂಥರ ಚಂದ ಒಳ್ಳೆ ನೊಣ ಬಿಡಿಸ್ದಂಗೆ ಆಗ್ತಾ ಇರ್ತಾವ. ನಿಧಾನಕ್ಕೆ. ಆದ್ರೂ ನೋಡಿ 1 ಎಕರೆಯಾಗಿ ಬೆಳ್ದವಳೆಲ್ಲ ಬೋರಿ ಏಟ್ ಒಳ್ಳೆ ರೊಕ್ಕ ಆಗುತ್ತಲ್ಲ ಕನಕಾಂಬ್ರ ಹೂವು. 1 kg 4,000 ಐತೆ ಕಣೆ. ಏನ್ರಿ ಇವತ್ತು ಕನಕಾಂಬ್ರಕ್ಕೆ ಹೂವು ಬಿಡ್ಸಕ್ಕ ನಮ್ಗಿಂತ ಮುಂಚೆ ಬಂದ್ಬಿಟ್ಟಿರಿ. ನಾನು ಹೋಗಿದ್ರೆ ಬೇಗ ಬರ್ತಿದ್ದಿಲ್ಲ. ನಾನು ಬೋರಮ್ಮ ಏನು ಬಂದು ಹೇಳಿಲ್ಲ, ನನ್ಗ ಮೊದಲು ಹೇಳಿದ್ಲಲ್ಲ ನೀವೇ ಮೊದಲನೇ ಅಕ್ಕಿ ಅಂದ್ಲು. ಬಿಡು ನಾನು ಒಬ್ಳೆಲ್ಲ ಹೋಗೋದು ಲೇಟಾಗಿ ಹೋಗು ಅನ್ಕೊಂಡ್ ಬಂದು ನೀವು ಆಗ್ಲೇ ಬಂದ್ಬಿಟ್ಟಿರಿ ಕನಕಾಂಬ್ರ ಹೂವು ಬಿಡ್ಸಕ್ಕ. ಲಕ್ಷ್ಮೀದು ಅಕ್ಕ ಬರಮದು ಅಮ್ಮ ನಮ್ದಕ್ಕೆ ಬಂದು ಹೇಳಿದ್ರು ಲಕ್ಷ್ಮೀದು ಬರ್ತಾಳೆ ಅಂತ ಹೇಳಿ ನಿಮ್ದಕ್ಕೆ ಮೊದಲೇ ಹೇಳಿದ್ದಾರೆ. ಅದಕ್ಕೆ ನಮ್ದಕ್ಕೆ ಈಗ ಬಂದಿದ್ದೀರಾ, ನಮ್ದಕ್ಕೆ ಲೇಟಾಗಿ ಹೇಳಿದ್ದಾರೆ. ಅದಕ್ಕೆ ನಮ್ದಕ್ಕೆ ಹೇಳಿದ್ರಲ್ಲ ಅಂದ್ಬಿಟ್ಟು ನಮ್ದಕ್ಕೆ ಅವರೇ ಬುತ್ತಿಗೆ ತರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಮ್ದಕ್ಕೆ ಫಾಸ್ಟಾಗಿ ಬಂದ್ಬಿಟ್ಟು. ಹೌದೇನಾ ಬೋರಮ್ಮನೆ ಹೇಳಿದ್ಲೇನಾ? ಸರಿ ಪಟ ಕುಯ್ರಿ. ನಾನು ಕುಯ್ಕೊಂಬರ್ತೀನಿ ಕನಕಾಂಬ್ರ ಹೂವನ. ಬೇಗ ಕುಯ್ರಿ. ಆದ್ರೆ ಈ ಕನಕಾಂಬ್ರ ಹೂವು ಬಿಡ್ಸೋದ ಒಂಥರ ಚಂದ ಕಣ್ರೆ. ನಮ್ಮ ಕಡೆಯವ್ರಿಗಂತೂ ಈ ಕನಕಾಂಬ್ರ ಹೂವು ಬಿಡ್ಸೋದ ಹೆಂಗ ಬೆಳೆಯೋದಂಗ ಒಬ್ರಿಗೂ ಗೊತ್ತಿಲ್ಲ. ಆದ್ರೆ ಬೋರಮ್ಮ ಅದ್ಯಾವುದೋ ಮೈಸೂರು ಕಡೆಯಕ್ಕೆ ಹೋಗಿ ಗಿಡಗಳೆಲ್ಲ ತಂದು 1 ಎಕರೆಗೆ ಹಾಕಳ. 1 ಎಕರೆಗೆ ಇಲ್ಲ ಅಂದ್ರೂ ತಿಂಗಳಿಗೆ 30,000-40,000 ದುಡ್ಕಂತಾಳೆ ಕಣೆ. ಬೇಸು ನಮಗ್ ಬೆಳಿ ಮಾಂದ್ರ ಇದು ಬರ್ನಾವ್ ಹೋಯ್ತು ನಮ್ಮ ಕೈಯಾಗ. ಆದ್ರೆ ಅವ್ರ ಕೈಯಾಗ ನೋಡಿ ಏಟ್ ಚೆನ್ನಾಗಿ ಬಂದೈತಲ್ಲ. ಹೌದು ಕಣೆ ಲಕ್ಷ್ಮಿ, ಬೇಸ್ ಬಂದವ ನೋಡು ಕನಕಾಂಬ್ರ ಹೂವು ಮಾತ್ರ ಜಗ್ಗಿ ಅವ. ಚೆನ್ನಾಗವ. 1 ಗಿಡದಾಗ ಇಲ್ಲಾಂದ್ರೆ 1 ಲೈನಾಗ 1 kg ಬರೋಂಗವ ಕಣೆ ಹೂವುಗಳು. ನೋಡಿ ಏಟ್ ಬಿಟ್ಟವ ಚೆನ್ನಾಗವೆಲ್ಲ ಹೂವು. ಅಯ್ಯೋ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತಾವ ಬಿಡಕ. ಈಗ ನಾವೆಲ್ಲ ಅಡಕೆ ಸಸಿ ಹಾಕಂದು ಬೆಳಕಂತೀವಿ. ಇವ್ರ ಕನಕಾಂಬ್ರ ಹೂವನ ಜೀವ ಐತಿ. ಒಬ್ಬೊಬ್ರಿಗೆ ಒಂದೊಂದು ಬೆಳೆ ಜೀವ. ಅವ್ರ ಕೈಗ ಯಾವ್ದು ಹತ್ತುತ್ತ ಅದನ್ನ ಹಾಕಂತಾರ ನೋಡ. ಆದ್ರೂ ಬೋರಮ್ಮನ ಕೈಯಾಗ ಹೊಲ್ದಾಗ ಏಟು ಹೂವ ಚೆನ್ನಾಗವಲ್ಲ. ಆದ್ರೂ ಯಾಕೋ ಇದನ್ನ ಇದು ಬದುಕಿಸ್ಬೇಕಂದ್ರ ಬಾಳ ಕಷ್ಟ ಆಯ್ತಕ್ಕೋ. ಕನಕಾಂಬ್ರ ಹೂವ ನೆಡೋದೇನ್ ಕೇಳ್ತಿ, ಅದಕ್ಕ ಗೊಂಡ ಮುರಿಬೇಕು, ಮತ್ತ ಉಪ್ಪು ತಿಂಡಿ ಬೇಸ್ ಹಾಕ್ಬೇಕು, ಮತ್ತ ಹುಳ ಹೊಡಿದಂಗ ಔಷಧಿ ಬಿಡ್ಬೇಕು. ಬಾಳ ಕಷ್ಟ ಆಯ್ತಕ್ಕೋ. ಮತ್ತ ಚಿಕ್ಕದಿದ್ದಾಗ ಬೊಗ್ಗ ಕುಯ್ಬೇಕು. ಬಾಳ ಸಂಕಟ ಬಂದ್ಬಿಡ್ತಾವ. ಆದ್ರೆ ನಾವು 50 ರೂಪಾಯಿ ಕೊಟ್ಟು 1 ಮೊಳ 2 ಮೊಳ ತಕೊಳಕ ಅಯ್ಯೋ 50 ರೂಪಾಯಿ 100 ರೂಪಾಯಿ ಅಂತೀವಿ. ಆದ್ರೆ ಅವ್ರ ಪಟ್ರ ಕಷ್ಟ ಇವಾಗ ಗೊತ್ತಾಗ್ತಾವ. ನಾವು ಬಗ್ಗಿ ಕೆಲಸ ಮಾಡಿದಾಗ್ಲ ಗೊತ್ತಾಗೋದು. ಬೆನ್ನು ಏಟ್ ನೋವು ಬರ್ತಾವಲ್ಲ ಇದನ್ನ ಗೊಂಡೆ ಮುರಿಬೇಕಾರ ಹೂವ ಕೊಯ್ಬೇಕಾರ ಒಂದೊಂಚೂರು ಎತ್ತರ ಆಗ್ಬಿಟ್ರೆ ಏನು ಅನ್ನಕ್ಕಿಲ್ಲ. ಇಲ್ಲ ಕುಂತ್ಕೊಂಡ ಕುಯ್ಬೇಕು ಅಲ್ಲ. ಎಲ್ಲಾರು ಅಷ್ಟೇ ಅಲ್ವೇ ಲಕ್ಷ್ಮಿ, ಕನಕಾಂಬ್ರ ಹೂವು ಕುಯ್ಯಕಂದ್ರ ಭಾಳ ಕೈ ಬೇಸತ್ತವ ಅಂತಾರೆ. ಏನಕ್ಕಂದ್ರೆ ಒಣ ಕುಯ್ದಂಗೆ ಕುಯ್ಬೇಕು ಅಂತೇಳಿ. ಅದ ಕಿತ್ತಾಕು ಇದು ಬೇರೆ ಗಿಡ ಅವು ಇವು ಆದ್ರೆ ಹತ್ತಿ ಬಿಡ್ಸಕ ಮಾಡಕ ಫಾಸ್ಟಾಗಿ ಹೋಗ್ಬೋದು. ಇದು ಹಂಗಲ್ಲ, ಸುತ್ತ ನೋಡಿ ಕುಯ್ಕೊಬೇಕಲ್ಲ. ಇಲ್ಲಾಂದ್ರೆ ಇವ್ರ ಮಾಲೀಕರಿಗೆಲ್ಲ ಆಸೆ ಆಗ್ಬಿಡ್ತಾವ ನೋಡಿ ಮಾಡ್ಕೊಬೇಕಲ್ಲ. ಆದ್ರೂ ಒಳ್ಳೆ ರೊಕ್ಕ ಐತೆ ಬಿಡು ಇದು ಮಾಡಿದ್ರಾಗ. ಅವ್ರವ್ರ ಬೆಳೆ ಅವ್ರವ್ರಿಗೆ ಹೆಚ್ಚು. ಈಗ ನೀನು ಅಡಕೆ ಸಸಿ ಹಾಕಿದಿ, ನಾವೆಲ್ಲ ಡೈರಿ ಕಡ್ಡಿ ಅವು ಇವು ಹಾಕೊಂಡು ಇರೋದು ಒಂದಿಷ್ಟು 10 ಕುಂಟೆಗ ಡೈರಿ ಕಡ್ಡಿ ಹಾಕೊಂಡು ಎಮ್ಮೆ ಹಸ ಹಾಕ್ಲಾ ಅಂತ ಮೇಯಿಸ್ಕೊಂತೀವಿ. ಹೆಂಗ ಅವಕ್ಕೂ ರೊಕ್ಕ ಆಯ್ತವ. ಬೇಗ ಕುಯ್ಕೊಂಡ್ ನಡಿಯಪ್ಪತಿ ಏಟೊತ್ ಮಾಡ್ತಿ. ದಿನ ಕಳ್ದಂಗೆಲ್ಲ ಟೈಮ್ ಆಗ್ಬಿಡುತ್ತ ನಡಿ. ಆಮ್ಯಾಗ ಬೋರಮ್ಮ ಬಂದು ವೈಕಂತಳ ಬುತ್ತಿ ತಕೊಂಡ್ ಬರ್ತಾಳ ಉಗೀತಾಳ. ಆಮ್ಯಾಗ ಈಟೊತ್ತಾದ್ರೂ ಇನ್ನ ಕನಕಾಂಬ್ರ ಕುಯ್ದಿಲ್ಲ ನೀವು ಅನ್ಬಿಟ್ಟು ಪಟ್ಟ ಬುಡ್ಸ್ಕೊಂಡ್ ನಡಿ. ಲಕ್ಷ್ಮೀದು ಅಕ್ಕ ನಮ್ದಕ್ಕೆ ಏನ್ ಆಟಾಡ್ತಾ ಇದ್ದೀವ? ನಮ್ದಕ್ಕೆ ಕನಕಾಂಬ್ರಗೆ ಕುಯ್ತಾ ಇದೀವಿ, ಬಿಡಿಸ್ತಾ ಇದೀವಿ. ಕೈಗೆ ನೋವಿಗೆ ಬಂದ್ಬಿಡುತ್ತೆ ಇದನ್ನ ಬಿಡಿಸ್ತಾ ನಮ್ದಕ್ಕೆ ಹತ್ತಿಗೆ ಹತ್ರ ಬಿಡಿಸ್ಬಿಡ್ಬೋದು. ಆದ್ರೆ ಬೋರಮ್ಮದು ಹೇಳ್ಬಿಟ್ಟು ಹೋಗಿದ್ದಾರೆ. ಪಾಪಚ್ಚಿ ಎಲ್ಲ ಅವ್ರದಕ್ಕೆ ತುಂಬಾಗಿ ಕಾಮಿಡಿಗೆ ಮಾತಾಡ್ಕೊಂಡು ಚೆನ್ನಾಗಿ ಮಾತಾಡ್ತಾರೆ. ಮತ್ತೆ ಕುಲಿದೂನು ಅಲ್ಲೇ ಕೊಟ್ಬಿಡ್ತಾರೆ ರೊಕ್ಕ. 1 ದಿನ 2 ದಿನ ಅಷ್ಟೇ, ಬಹಳ ದಿನ ಟೈಮ್ಗೆ ಮಾಡಲ್ಲ. ಅದಕ್ಕೆ ನಾವು ಇವ್ರದಕ್ಕೆ ಕನಕಾಂಬ್ರದ ಹೂವಾಗೆ ಮತ್ತೆ ನಿಮ್ದಕ್ಕೆ ಅಡಿಕೆ ಸಸಿಯಾಗಿ ಕಳೆಗೆ ಕಿಳಕ್ಕೆ ಎಲ್ಲದಕ್ಕೂ ಬರೋದು ನಾವು ಅದಕ್ಕೇನೆ. ಭೂಮಿ ತಾಯಿ ನಂಬುದ್ರ ಯಾವ್ದ್ರಾಗಾರು ಕೈ ಹಿಡಿತಾಳೆ ಕಣೆ. ನಂಬೇಕಷ್ಟೇ. ನಂಬಿ ಕೈ ಇಟ್ಟಿವಂದ್ರ ಯಾವತ್ತೂ ಕೈ ಬಿಡಕ್ಕಿಲ್ಲ. ಹೌದು ಕಣೆ ಲಕ್ಷ್ಮಿ, ಭೂಮಿ ತಾಯಿ ಮತ್ತು ಆಕ್ಳಗಳು ಕುರಿಗಳು ನಾವೇನು ಮಾಡ್ಕೊಂಡಿರ್ತೀವಿ ನಮ್ಮ ಕಸಬು ಅವನ್ನ ಮಾಡ್ಕೊತ ಹೋದ್ರೆ ಯಾರಿಗೂ ಕೈ ಒಡ್ಡಂಗೂ ಇಲ್ಲ, ಕೈ ಎತ್ತು ಮುಗಿಯಂಗೂ ಇಲ್ಲ. ನಮ್ಮ ಕೆಲಸ ನಾವು ಕೂಲಿ ಮಾಡ್ಕೊಂಡು ಅವರ ನಮ್ಮ ಹತ್ರಕ್ಕೆ ಬರ್ತಾರಾಗ ಅಯ್ಯೋ ನೋಡಿ ಏಟ್ ಚೆನ್ನಾಗಿ ಮಾಡ್ಕೊಂಡವ್ರ ಅಂತೇಳಿ. ಬೋರಮ್ಮ ಬೋರ ಏನು ನೋಡಿ ಈಟ್ ವಯಸ್ಸಾಗೈತಿ, ಇಂಥ ಗಿಡದಾಗ ಕನಕಾಂಬ್ರ ಅವು ಇವು ಹಾಕಂದು ಜಗ್ಗಿ ರೊಕ್ಕ ಮಾಡ್ಕೊಂತಾರೆ. ಹಿಂಗೆ ದುಡಿಬೇಕು ಮನುಷ್ಯರು. ಕುಂತ್ಕೊಳ್ಳೋದೆಲ್ಲ ಕುಂತ್ಕೊಂಡು ತಿನ್ನೋದು ಇವತ್ತೆಲ್ಲ ನಾಳೆ ಕುತ್ಕೊಂಡು ತಿನ್ಬೋದು. ಅದ ರೊಕ್ಕ ದುಡ್ಡು ಇಟ್ಕೊಂಡಿವಿ ಅಂದ್ರೆ ಅವ್ರಿಗೆ ವಯಸ್ಸಾಗಿದ್ರು ನೋಡು. ನಾನು ಇನ್ನೂ ಕೆಲಸ ಮಾಡ್ಬೇಕು, ನಾನು ಇನ್ನೂ ಬದುಕಬೇಕಂತಾರಲ್ಲ ಏಟ್ ಐತೆ ಅವ್ರಿಗೆ.
ನೋಡಿದ್ರಲ್ಲ ವೀಕ್ಷಕರೇ, ಕನಕಾಂಬ್ರವ್ವ ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಾಳ ಯಾರು ಹಾಕೋಕಿಲ್ಲ. ನೀರು ಇರೋರು ಮಾತ್ರ ಅಪರೂಪಕ್ಕೆ ಒಬ್ಬೊಬ್ರು ಹಾಕೊಂಡಿರ್ತಾರ. ಇವರು ಬೋರಯ್ಯ ಬೋರಮ್ಮ ಹಾಕೊಂಡವ್ರ. ಬೇಸ್ ಒಳ್ಳೆ ಗಿಡ ಐತಿ. ಹೂವನು ಜಗ್ಗಿ ಬಿಟ್ಟವ. ಅದಕ್ಕೆ ಕುಯ್ಯಕ ಇದು ಬಿಡ್ಸಕ ಅಂತ ಬಂದೀವಿ. ಬೇಸ್ ಬಿಡ್ಸ್ಕೊಡ್ತಾವಿ. ಒಂದ್ ಎಕರೆಗೆ ಹಾಕವ್ರ. ಇದ ಒಂದು ವಾರಕ್ಕೆ 4 ದಿನ ಆಯ್ತಾವ ನಮ್ಗೆ ಕೂಲಿ. ಓಕೆ ವೀಕ್ಷಕರೇ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.